ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡೈರೆಕ್ಷನ್ ಪ್ರಾಬ್ಲಮ್ಸ್. ಹೌದಾ? ಸೊ ಇನ್ ಮೆಂಟಲ್ ಎಬಿಲಿಟಿಯಲ್ಲಿ ಅಥವಾ ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ಡೈರೆಕ್ಷನ್ ಪ್ರಾಬ್ಲಮ್ಸ್ ತುಂಬಾ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾನೆ. ಸೊ ಇದರಲ್ಲಿ ಒಂದಷ್ಟು ಟೈಪ್ಸ್ ಬರ್ತವೆ, ಪ್ರತಿಯೊಂದು ನೋಡೋಣ. ಸೊ ಯಾವ ತರ ಪ್ರಾಬ್ಲಮ್ಸ್ ಇರ್ತವೆ ಅಂತೇಳಿ. ಸೊ ಅದರ ಜೊತೆಗೆ ಲಾಸ್ಟಿಗೆ ಎಕ್ಸಾಂಪಲ್ ಬಿಡಿಸ್ತೀನಿ. ಹೌದಾ? ಸೊ ಎಕ್ಸಾಂಪಲ್ ಐ ಥಿಂಕ್ ಇದು ತುಂಬಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಅದ್ರಲ್ಲಿ ಒಂದ್ 2-3 ಪಾರ್ಟ್ ಆಗುತ್ತೆ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಇವತ್ತೊಂದು ಅದಕ್ಕೊಂದಷ್ಟು ಟೈಪ್ಸ್, ಒಂದಷ್ಟು ಎಕ್ಸಾಂಪಲ್ ನೋಡೋಣ. ಸೊ ಬನ್ನಿ. ಇದೇ ತರ ನಿಮಗೆ ಮೆಂಟಲ್ ಎಬಿಲಿಟಿ ಬಗ್ಗೆ ಬೇಕಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕೆಳಗಡೆ ಬೇಕಾದ್ರೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ. ಯಾವ್ದು ಕಂಫರ್ಟ್ ಆಗುತ್ತೋ ಅದ್ರ ಒಂದಕ್ಕೆ ಜಾಯ್ನ್ ಆಗಿ ಸಾಕು. ಹೌದಾ? ಸೊ ಇದೇ ತರ ನಿಮಗೆ ಇವನ್ ಜಾಬ್ ಅಪ್ಡೇಟ್ಸ್ ಕೂಡ ಕೊಡ್ತಾ ಇರ್ತೀನಿ. ಬೇಕಾದ್ರೆ ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಐಟಿ, ನಾನ್ ಐಟಿ ಅಂಡ್ ಸ್ಟೇಟ್ ಗೌರ್ಮೆಂಟ್ ಯಾವ್ದೇ ಜಾಬ್ ಅಪ್ಡೇಟ್ಸ್ ಇದ್ರು ಕೊಡ್ತಾ ಇರ್ತೀನಿ. ಆದ್ರಿಂದ ನಿಮ್ಗೆ ಬೇಕಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕು, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಹೌದಾ? ಸೊ ಡೈರೆಕ್ಷನ್ ಪ್ರಾಬ್ಲಮ್ಸ್ ಅಲ್ಲಿ ಸೊ ಫಸ್ಟ್ ಟೈಮ್ಸ್ ಬಂದ್ಬಿಟ್ಟು ನಾರ್ಮಲ್ ಡೈರೆಕ್ಷನ್ ಪ್ರಾಬ್ಲಮ್ಸ್ ಇರ್ತವೆ. ಆಮೇಲೆ ಆಂಗಲ್ಸ್ ಡೈರೆಕ್ಷನ್ಸ್. ಹೌದಾ? ಯಾವ ಆಂಗಲ್ ಅಲ್ಲಿ ಇದೆ. ಹೌದಾ? ಸೊ ನೆಕ್ಸ್ಟ್ ಪೈಥಾಗರಸ್ ಪ್ರಾಬ್ಲಮ್ಸ್. ಹೌದಾ? ಪೈಥಾಗರಸ್ ಬರ್ತದ. ಆಮೇಲೆ ಎಡ ಮತ್ತು ಬಲ ಬದಿ. ಹೌದಾ? ಲೆಫ್ಟ್ ಟು ರೈಟ್ ಸೈಡ್ ಡೈರೆಕ್ಷನ್ಸ್. ಹೌದಾ? ಸೊ ನಿಮ್ಗೆ ಈಗ ಡೈರೆಕ್ಷನ್ ಪ್ರಾಬ್ಲಮ್ಸ್ ಅಂದ್ರೆ ಯಾವ ತರ ಇರುತ್ತಪ್ಪ ಅಂದ್ರೆ ಜಸ್ಟ್ ಇಲ್ಲಿ ಕಾಣ್ತಿದಲ್ವಾ? ಸೊ ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಹೌದಾ? ಇದು ನಾರ್ತ್ ವೆಸ್ಟ್ ಅಂಡ್ ಈಸ್ಟ್, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್. ಸೊ ಈ ತರ ಡೈರೆಕ್ಷನ್ ಮೇಲೆ ಪ್ರಾಬ್ಲಮ್ಸ್ ಇರ್ತಾವೆ. ಹೌದಾ? ಸೊ ಈ ಸಿಂಪಲ್ ಡೈರೆಕ್ಷನ್. ಹೌದಾ? ಯಾವ ಡೈರೆಕ್ಷನ್ ಇದ್ದಾರೆ, ಎಷ್ಟು ಡಿಸ್ಟೆನ್ಸ್ ಇದೆ, ಯಾವ್ದ್ರಲ್ಲಿ ಫೇಸಿಂಗ್, ಯಾವ ತರ ಫೇಸಿಂಗ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೋನಗಳು. ಹೌದಾ? ಯಾವ ಡಿಗ್ರಿ ಪ್ರಾಬ್ಲಮ್ಸ್. ಹೌದಾ? ಸೊ 90 ಡಿಗ್ರಿ, ಇದು 45 ಡಿಗ್ರಿ, ಇದು 180 ಡಿಗ್ರಿ, ಇದು 360 ಡಿಗ್ರಿ ಫುಲ್ ಟರ್ನ್ ಆಗಿ ಬಂದ್ರೆ. ಹೌದಾ? ಸೊ ಇದು ಹಾಫ್ ಟರ್ನ್, ಇದು ಫುಲ್ ಟರ್ನ್ ಆಗಿ ಬಂದ್ರೆ 360 ಡಿಗ್ರಿ. ಮ್ಯಾಥ್ಸ್ ಅಲ್ಲಿ ನೀವು ಹೈಸ್ಕೂಲ್ ಅಲ್ಲೆಲ್ಲ ಕಲ್ತಾ ಇರ್ತೀರ. ಹೌದಾ? ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತವೆ. ಹೌದಾ? ಸೊ ಇಲ್ಲಿ ಬೇಕಾದ್ರೆ ಯಾವ ತರ ಇದೆ ಅಂತ ನೋಡಿ. ಹೌದಾ? ಸೊ ಈ 45 ಡಿಗ್ರಿ ಅಂದ್ರೆ ಇಷ್ಟು ಹಾಫ್ ಇರುತ್ತೆ. ಹೌದಾ? 90 ಡಿಗ್ರಿ ಹಾಫ್, ಇದು ಹಾಫ್, ಇದು 45, ಇದು 45, ಇದು 45, ಇದು 45, ಇದು 45, ಇದು 45. ಹೌದಾ? ಸೊ ಇದು ಟೋಟಲ್ ಇದು 180 ಡಿಗ್ರಿ ಆಗುತ್ತಾ? ಕರೆಕ್ಟಾ? ಇದು 180 ಡಿಗ್ರಿ ಆಗುತ್ತಾ? ಇದು ಕೂಡ 180 ಡಿಗ್ರಿ ಆಗುತ್ತಾ? ಹೌದಾ? ಈ ತರ ತಗೊಂಡ್ರು ಇದು 180 ಡಿಗ್ರಿ. ಕರೆಕ್ಟಾ? ನೀವು ಬೇಕಾದ್ರೆ ಪ್ರಾಬ್ಲಮ್ಸ್ ಬಂದಾಗ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಹೌದಾ? ಸೊ ಇದು ಜಸ್ಟ್ 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಟೋಟಲ್ ಆಗಿ ಬಂದ್ರೆ 360 ಡಿಗ್ರಿ. ಕ್ಲಿಯರಾ? ಸೊ ನೆಕ್ಸ್ಟ್ ಪೈಥಾಗರಸ್ ಪ್ರಾಬ್ಲಮ್. ಪೈಥಾಗರಸ್ ಪ್ರಾಬ್ಲಮ್ ನಿಮಗೆ ಆಲ್ಮೋಸ್ಟ್ ಆಲ್ ಕೇಳ್ತಾನೆ ಇರ್ತಾರೆ. ಇದ್ರ ಮೇಲೆ ಜಾಸ್ತಿ ಪ್ರಾಬ್ಲಮ್ಸ್ ಕೇಳೋದು. ಸೊ ಇವಾಗ ಎಕ್ಸ್, ವೈ, ಝಡ್. ಹೌದಾ? ಸೊ ಎ ಬಿ ಸಿ ಅಂತ ಬರುತ್ತೆ. ಇಲ್ಲಿ ಪ್ರಾಬ್ಲಮ್ ನೋಡಿ, ಎ ಸಿ ಸ್ಕ್ವೇರ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರುತ್ತೆ. ಇದು ಆಕ್ಚುಲಿ ಪೈಥಾಗರಸ್ ಪ್ರಾಬ್ಲಮ್. ಹೌದಾ? ಸೊ ಫಾರ್ಮುಲಾ ಅದೇನ್ ಮಾಡ್ತಾರ, ಶಾರ್ಟ್ ಆಗಿ ಬರೀತಾರ. ಯಾವ ತರ ಬರೀತಾರ? ಸಾರಿ, ಜೆಡ್ ಸ್ಕ್ವೇರ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಮಾಡ್ಕೋತಾರ. ಹೌದಾ? ಸೊ ಜೆಡ್ ಸ್ಕ್ವೇರ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹೌದಾ? ಸೊ ಇದನ್ನ ಕಂಡುಹಿಡಿಯೋದಾಗ ಜೆಡ್ ಸ್ಕ್ವೇರ್ ಅಂತ ಆಗುತ್ತೆ. ಆಮೇಲೆ ಇಲ್ಲಪ್ಪ ಅಂದ್ರೆ ನಿಮ್ದು ಎಕ್ಸ್ ಕಂಡುಹಿಡಿಯೋದ್ರೆ ಅದು ಈ ಕಡೆ ಬರುತ್ತೆ, ಮೈನಸ್ ಆಗುತ್ತೆ. ಕರೆಕ್ಟಾ? ವ್ಯಾಲ್ಯೂಸ್ ಗೊತ್ತಿದೆಯಲ್ಲ, ಮ್ಯಾಥ್ಸು, ಸಿಂಪಲ್ ಮ್ಯಾಥ್ಸು. ಸೊ ಸಪೋಸ್ ನಿಮ್ಗೆ ಜೆಡ್ ವ್ಯಾಲ್ಯೂ ಕಂಡುಹಿಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾಡ್ತಾರ ಅಂಡ್ ಅದ್ರ ಸ್ಕ್ವೇರ್ ರೂಟ್ ಮಾಡ್ತಾರ. ಈ ಸ್ಕ್ವೇರ್ ರೂಟ್ ಇದು ಈ ಕಡೆ ಬರುತ್ತೆ, ಇಲ್ಲಿ ಬಂದಿದೆಯಲ್ಲ ಈ ತರ, ಜೆಡ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹೌದಾ? ಸಪೋಸ್ ನೀವು ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಬೇಕಂದಾಗ ಎಕ್ಸ್ ಈ ಕಡೆ ಬರ್ತದೆ, ಜೆಡ್ ಆ ಕಡೆ ಹೋಗುತ್ತೆ, ಮೈನಸ್ ಆಗುತ್ತೆ. ಕ್ಲಿಯರಾ? ಅದೆಲ್ಲ ಬೇಸಿಕ್ ಮ್ಯಾಥ್ಸು ಗೊತ್ತಿದ್ದೇ ಇರುತ್ತೆ. ಸೊ ಪ್ರಾಬ್ಲಮ್ಸ್ ಬಂದಾಗ ನೋಡೋಣ. ಸೊ ನೆಕ್ಸ್ಟ್ ಎಡ ಮತ್ತು ಬಲ ಬದಿಗಳ ಪ್ರಾಬ್ಲಮ್ಸ್. ಹೌದಾ? ಸೊ ಎಡ ಮತ್ತು ಬಲ ಅಂತ ಬಂದಾಗ ನಿಮ್ಗೆ ಇಲ್ಲಿ ನಿಮ್ದು ಫೇಸಿಂಗ್ ಇಂಪಾರ್ಟೆಂಟ್. ಯಾವ ಫೇಸ್ಗೆ ನೀವು ಹೋಗ್ತಾ ಇದ್ದೀರಾ, ಪ್ರತಿಯೊಂದು ಡೈರೆಕ್ಷನ್ ಪ್ರಾಬ್ಲಮ್ ಅಲ್ಲಿ ಫೇಸಿಂಗ್ ಇಂಪಾರ್ಟೆಂಟ್. ಹೌದಾ? ಯಾವ ಡೈರೆಕ್ಷನ್ ಹೋಗ್ತಾ ಇದ್ದೀರಾ, ಯಾವ ಕಡೆ ನಿಮ್ಗೆ ಫೇಸ್ ಇದೆ, ಅದು ಇಂಪಾರ್ಟೆಂಟ್. ಅದ್ರ ಮೇಲೆ ನಿಮಗೆ ಲೆಫ್ಟ್ ಟು ರೈಟ್ ಡಿಸೈಡ್ ಮಾಡ್ತೀರಾ. ಹೌದಾ? ಸೊ ಇಲ್ಲಿ ದಿಕ್ಕು ಪರೀಕ್ಷೆಗಳಲ್ಲಿ ವೀಕ್ಷಕರಾದ ನಮ್ಮ ಬಲ ಮತ್ತು ಎಡ ದಿಕ್ಕುಗಳಿಗೆ ಯಾವುದೇ ಮಾನ್ಯತೆ ಇರುವುದಿಲ್ಲ. ಹೌದಾ? ಕರೆಕ್ಟಾ? ಇಲ್ಲಿ ಕೊಟ್ಟಿದ್ದಾರೆ, ನಮ್ಮ ಎಡ ಮತ್ತು ಬಲ ಬದಿಗಳಿಗೆ ಯಾವುದೇ ಮಾನ್ಯತೆ ಇರುವುದಿಲ್ಲ. ಕ್ಲಿಯರಾ? ಪ್ರಶ್ನೆಯಲ್ಲಿ ಬಂದಿರುವ ಪಾತ್ರಗಳ ಬಲಕ್ಕೆ ಬಲ ಎಂದು ಹಾಗೂ ಪ್ರಶ್ನೆಯಲ್ಲಿ ಬಂದಿರುವ ಪಾತ್ರಗಳಿಗೆ ಎಡಕ್ಕೆ ಎಡ ಎಂದು ಪರಿಗಣಿಸಬೇಕು. ಹೌದಾ? ಸೊ ಅಲ್ಲಿ ಕೊಟ್ಟಿರ್ತಾರೆ, ಹಿ ಈಸ್ ಫೇಸಿಂಗ್ ಟುವರ್ಡ್ಸ್ ನಾರ್ತ್. ಹೌದಾ? ಸೊ ನಾರ್ತಿಗೆ ಹೋಗ್ತಿದ್ದಾನೆ ಅಂದ್ರೆ ಅವ್ನು ನಾರ್ತಿಗೆ ನೀವು ಚೆಕ್ ಮಾಡ್ಕೋಬೇಕು. ಹೌದಾ? ನಿಮ್ ನಾರ್ತಿಗಲ್ಲ. ಅವ್ನು ಈಗ ನಾರ್ತ್ ಹೋಗ್ತಿದ್ದಾನಪ್ಪ ಅಂದ್ರೆ ನಾರ್ತಿಗೆ ಅವ್ನು ಲೆಫ್ಟ್ ಟು ರೈಟ್ ಯಾವ್ದು ಬರುತ್ತೆ. ಈಸ್ಟ್ ಹೋಗ್ತಿದ್ದಾನೆ ಅಂದ್ರೆ ಈಸ್ಟಿಗೆ ಲೆಫ್ಟ್ ಟು ರೈಟ್ ಯಾವ್ದು ಬರ್ತದ. ಹೌದಾ? ಆ ತರ ಚೆಕ್ ಮಾಡ್ಬೇಕು. ಕರೆಕ್ಟಾ? ನಿಮ್ದು ನಾರ್ತ್ ಈಸ್ಟ್ ನೋಡಕ್ ಹೋಗಬೇಡಿ. ಆಮೇಲೆ ಬಲ ಮತ್ತು ಎಡ ದಿಕ್ಕನ್ನು ಪರಿಗಣಿಸುವಾಗ ಪಾತ್ರಗಳು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ ಎಂಬುದು ಬಗ್ಗೆ ಎಚ್ಚರಿಸ ವಹಿಸಬೇಕು. ಹೌದಾ? ಸೊ ಇಲ್ಲಿ
ಕ್ಲಿಯರ್ ಆಗಿ ಹೇಳಿದ್ದಾರೆ. ನೀವು ಯಾವ ಕಡೆ ಯಾವ್ದು ಹೋಗಿದಾರೆ, ಯಾವ ದಿಕ್ಕು ಇದಲ್ಲ ಅಲ್ಲಿ ಯಾವ ಕಡೆ ಮುಖ ಫೇಸ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಹೌದಾ? ಸೊ ಹಿಂಗೆ ಹೋಗಿ ಡೈರೆಕ್ಷನ್ ಟುವರ್ಡ್ಸ್, ಫೇಸಿಂಗ್ ಟುವರ್ಡ್ಸ್ ಅಂತ ಕೊಟ್ಟಿರ್ತಾರೆ ಪ್ರಾಬ್ಲಮ್ಸ್ ಅಲ್ಲಿ. ಫೇಸಿಂಗ್ ಟುವರ್ಡ್ಸ್ ವೆಸ್ಟ್, ಫೇಸಿಂಗ್ ಟುವರ್ಡ್ಸ್ ನಾರ್ತ್, ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟ ಇರ್ತಾರೆ. ಹೌದಾ? ಕೊಟ್ಟಾಗ ಅದ್ರ ಎಡಕ್ಕೆ ಮತ್ತು ಬಲಕ್ಕೆ, ಲೆಫ್ಟ್ ಅಥವಾ ರೈಟ್ ಕನ್ಸಿಡರ್ ಮಾಡ್ಬೇಕು. ಹೌದಾ? ಇಲ್ಲಿ ಒಂದು ಎಷ್ಟೇ ಎಕ್ಸಾಂಪಲ್ ನೋಡಿ. ದಕ್ಷಿಣಕ್ಕೆ ಮುಖ ಮಾಡಿದಾಗ ವ್ಯಕ್ತಿ ಬಲಕ್ಕೆ ತಿರುಗುವುದು. ಹೌದಾ? ಸೊ ದಕ್ಷಿಣಕ್ಕೆ ಹಿಂಗ್ ಫೇಸ್ ಮಾಡಿದಾನ, ಎರೋ ಮಾರ್ಕ್ ಇದೆಯಾ? ದಕ್ಷಿಣಕ್ಕೆ ಮುಖ ಮಾಡಿದಾಗ ವ್ಯಕ್ತಿ ಬಲಕ್ಕೆ ತಿರುಗುವುದು. ಹೌದಾ? ಸೊ ದಕ್ಷಿಣಕ್ಕೆ ಇಂದಾಗ ಅವ್ನ ಬಲ ಅಂದ್ರೆ ಯಾವ್ದು? ಇದು. ನಿಮ್ ಬಲ ಅಲ್ಲ, ನಿಮ್ ಬಲ ಅಂದ್ರೆ ಇದಾಗುತ್ತೆ ಮೇಲೆ. ಹೌದಾ? ಸೊ ದಕ್ಷಿಣಕ್ಕೆ ಅಂದ್ರೆ ಕೆಳಗಡೆ ಇದೆ ಅಲ್ವಾ, ಅದು ಬಲಕ್ಕೆ ತಿರುಗಿದಾನೆ ಅಂದ್ರೆ ಈ ಕಡೆ ಹೋಗುತ್ತೆ. ಇದು ಎಡಗಡೆ, ಇದು ಬಲಗಡೆ. ಸೊ ಅವಾಗೇನಾಯ್ತು? ಕರೆಕ್ಟಾ? ಕ್ಲಿಯರಾ? ಸೊ ನೆಕ್ಸ್ಟ್, ಉತ್ತರಕ್ಕೆ ಮುಖ ಮಾಡಿರುವ ವ್ಯಕ್ತಿ ಬಲಕ್ಕೆ ತಿರುಗಿದಾಗ. ಹೌದಾ? ಈಗ ಮೇಲ್ಗಡೆ ನೋಡ್ತಿದ್ದಾನೆ. ಹೌದಾ? ಉತ್ತರ ಅಂದ್ರೆ ಮೇಲು. ಹೌದಾ? ಸೊ ಮೇಲ್ ನೋಡ್ತಿದ್ದಾನೆ, ಅವನು ವ್ಯಕ್ತಿ ಬಲಕ್ಕೆ ತಿರುಗಿದಾನೆ. ಹೌದಾ? ಬಲಕ್ಕೆ ತಿರುಗಿದಾನೆ ಅಂದ್ರೆ ಈಗ ಮೇಲ್ ನೋಡ್ತಿದ್ದಾನೆ, ಮೇಲ್ ಅಂದ್ರೆ ಬಲ, ಲೆಫ್ಟ್ ಇದು, ರೈಟ್ ಇದು. ಕರೆಕ್ಟಾ? ಕ್ಲಿಯರಾ? ಸೊ ಲೆಫ್ಟ್ ರೈಟ್, ರೈಟ್ ತಿರುಗಿದಾಗ ಏನಾಗುತ್ತೆ? ಪೂರ್ವಕ್ಕೆ ಫೇಸ್ ಮಾಡಿರ್ತಾರೆ. ಕ್ಲಿಯರಾ? ಈ ತರ ನೀವು ಪ್ರಾಬ್ಲಮ್ಸ್ ನ ನೋಡ್ಕೋಬೇಕು, ಥಿಂಕ್ ಮಾಡ್ಬೇಕು. ಹೌದಾ? ಸೊ ಒಂದಷ್ಟು ಪ್ರಾಬ್ಲಮ್ಸ್ ನೋಡೋಣ, ವೇಟ್ ಮಾಡಿ. ಸೊ ಅದು ಸಿಂಪಲ್ ಡೈರೆಕ್ಷನ್ ಪ್ರಾಬ್ಲಮ್. ಸೊ ನೋಡೋಣ ಯಾವ ತರ ಮಾಡಿದಾರೆ ಅಂತೇಳಿ. ಆದಿತ್ಯ ವಾಕ್ಸ್ 20 meters ಟುವರ್ಡ್ಸ್ ವೆಸ್ಟ್. ವೆಸ್ಟ್ ಅಂದ್ರೆ ಯಾವುದು? ಈ ಕಡೆ. ಹೌದಾ? ಸೊ 20 meters ಟುವರ್ಡ್ಸ್ ವೆಸ್ಟ್ ಅಂಡ್ ಟುಕ್ ಲೆಫ್ಟ್ ಟರ್ನ್ ಅಂಡ್ ವಾಕ್ 20 meter. ಲೆಫ್ಟ್ ಅಂದ್ರೆ ಯಾವ್ದು? ಕೆಳಗೆ ಬರುತ್ತೆ. ಹೌದಾ? ಫೇಸಿಂಗ್ ಟುವರ್ಡ್ಸ್ ವೆಸ್ಟ್ ಅಂದಾಗ ಅವನು ಲೆಫ್ಟ್ ಯಾವ್ದಾಗುತ್ತೆ? ಸೊ ಈ ಕಡೆ. ಅಗೇನ್ ಈ ವಾಕ್ಸ್ 20 meters. ಕರೆಕ್ಟಾ? ಅಂಡ್ then he took right and walks 20 meter. ಹೌದಾ? ಅಗೇನ್ ಇಲ್ಲಿ ಏನ್ ಮಾಡ್ತಾನೆ? ರೈಟ್ ತಗೋತಾನೆ. ರೈಟ್ ಅಂದ್ರೆ ಎಷ್ಟು? ಯಾವುದು? ಈ ಕಡೆ. ಕರೆಕ್ಟಾ? ಸೊ ಇಲ್ಲಿ ಕ್ಲಿಯರ್ ಆಯ್ತಾ? ಅಂಡ್ ಅಗೇನ್ he took right and walks 20 meter. ಹೌದಾ? ಸೊ ಈಗ ಅಗೇನ್ ಈಗ ರೈಟ್ ಅಂದಾಗ ವೆಸ್ಟ್ ಫೇಸ್ ಮಾಡ್ತಿದ್ರೆ ರೈಟ್ ಅಂದ್ರೆ ಮೇಲಾಗುತ್ತೆ. ಕರೆಕ್ಟಾ? ಕ್ಲಿಯರಾ? ಸೊ ಅಗೇನ್ he walks 20 meter. ದೆನ್ ಹೌ ಮಚ್ ಫಾರ್ ಅವೇ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಹೌದಾ? ಸೊ ಎಷ್ಟು ಡಿಸ್ಟೆನ್ಸ್ ಇದ್ದಾನೆ? ಆಲ್ರೆಡಿ ಇಲ್ಲಿದ್ದಾನೆ ಅವನು, ಇಲ್ಲಿತ್ತು ಫೇಸ್ ಅವನು ಸ್ಟಾರ್ಟಿಂಗು 20 ಮೀಟರ್ ಬಂದಿದ್ದಾನೆ. ಇಲ್ಲಿ 20 ಮೀಟರ್, ಇಲ್ಲಿ 20 ಮೀಟರ್. ಹೌದಾ? ಇಲ್ಲಿ 20 ಮೀಟರ್ ಕವರ್ ಆಗಿದೆ. ಹೌದಾ? ಇಲ್ಲಿ 20 ಮೀಟರ್ ಇದೆ ಅಂದಂಗೆ ಆಯ್ತು. ಹೌದಾ? ಸೊ ಇದು 20 ಮೀಟರ್ ಸೇಮ್ ಇಲ್ಲಿ ಇರುತ್ತಾ? ಸೊ ಇಲ್ಲಿ 20 ಹಾಕಂದ್ರೆ ಟೋಟಲ್ ಎಷ್ಟಾಯ್ತಪ್ಪ? 40. ಆನ್ಸರ್ ಎಷ್ಟು? 40. ಕರೆಕ್ಟಾ? ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಆಂಗಲ್ ಡೈರೆಕ್ಷನ್. ಹೌದಾ? ಸೊ ಆಂಗಲ್ಸ್ ಪ್ರಾಬ್ಲಮ್ಸ್ ಕೇಳ್ತಿರ್ತಾರೆ. ಹೌದಾ? ಸೊ ರಾಜು ಫೇಸಿಂಗ್ ಈಸ್ಟ್, ಫೇಸಿಂಗ್ ಹಿ ಟರ್ನ್ಸ್ 45 ಡಿಗ್ರಿ. ಹೌದಾ? ಸೊ ಈಸ್ಟ್ ಗೆ ಫೇಸಿಂಗ್ ಇದೆಯಾ? ಇಲ್ಲಿ ನೋಡಿ, ಈಸ್ಟ್ ಗೆ ಫೇಸಿಂಗ್ ಮಾಡ್ತಿದ್ದಾನೆ. ಹಿ ಟರ್ನ್ಸ್ 45 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗಡೆ, ಕ್ಲಾಕ್ ವೈಸ್ ಅಂದ್ರೆ ಹಿಂಗ. ಹೌದಾ? 45 ಡಿಗ್ರಿ ಆಲ್ರೆಡಿ ಹೇಳಿದ್ವಿ ತೆರೆದಲ್ಲಿ, ಅದ್ರ ಸಲುವಾಗಿ ಸ್ವಲ್ಪ ನೋಡ್ಕೊಳ್ಳಿ. ಹೌದಾ? ಕ್ಲಾಕ್ ವೈಸ್ ಅಂಡ್ ದೆನ್ ಹಿ ಟರ್ನ್ಸ್ 180 ಡಿಗ್ರಿ. 180 ಡಿಗ್ರಿ ಅಂದ್ರೆ ನಿಮ್ಗೆ ಗೊತ್ತು ಆಲ್ಮೋಸ್ಟ್. ಹೆಂಗೆ? ಈ ತರ ಇದ್ರೆ 180 ಡಿಗ್ರಿ. ಹೌದಾ? ಸೊ ಈಗಿದ್ರೆ 180, ಹೀಗಿದ್ರು 180. ಹೌದಾ? ಹೀಗಿದ್ರು 180. ಕ್ಲಿಯರಾ? ಸೊ ಆಲ್ರೆಡಿ ಹಿಂಗಿದಾನೆ. ಸೊ ಅದು ಸ್ಟ್ರೇಟ್ ಹೋದ್ರೆ ಇದು 45, ಇದು ಏನಾಗುತ್ತೆ ಅವಾಗ? 180 ಡಿಗ್ರಿ ಆಯ್ತಾ? ಸೊ ಬೇಕಾದ್ರೆ ಲೆಕ್ಕ ಹಾಕಿ ನೋಡಿ. ಇದು 90 ಪ್ಲಸ್ 45, ಇದು 45, ಇದು 45. ಸೊ 180 ಡಿಗ್ರಿ ಆಯ್ತಾ? ಕ್ಲಿಯರಾ? ಸೊ 180 ಡಿಗ್ರಿ ಏನ್ ಹೇಳಿದೆ ನಾವು? 180 ಡಿಗ್ರಿ ಆಂಟಿ ಕ್ಲಾಕ್ ವೈಸ್. ಇದು ಕ್ಲಾಕ್ ವೈಸ್, ಅವನು ವಾಪಸ್ ಆಂಟಿ ಕ್ಲಾಕ್ ವೈಸ್ ಹೋಗ್ತಾನೆ. ಹೌದಾ? ಅಸಲ ಈ ತರ ಬರುತ್ತೆ. ಹೌದಾ? ವಿಚ್ ಡೈರೆಕ್ಷನ್ ಹಿ ಈಸ್ ಫೇಸಿಂಗ್ ನೌ? ಯಾವ ಡೈರೆಕ್ಷನ್ ಹೋಗಿದ್ದಾನೆ ಅವನು? ನಾರ್ತ್ ವೆಸ್ಟ್. ಹೌದಾ? ನಾರ್ತ್ ವೆಸ್ಟ್. ಕರೆಕ್ಟಾ? ಕ್ಲಿಯರ್? ಹೌದಾ? ಸೊ ಈಸಿ ಇದಾವ. ಸೊ ನೆಕ್ಸ್ಟ್ ಡೈರೆಕ್ಷನ್ ಫೇಸಿಂಗ್. ಹೌದಾ? ಸೊ ಡೈರೆಕ್ಷನ್ ಫೇಸಿಂಗ್ ಅಂದ್ರೆ ಅವನು ಯಾವ ಫೇಸಿಗೆ ಅವನು ಹೋಗಿ ನಿಂತಿದ್ದಾನೆ ಅಂತ. ಹೌದಾ? ಸೊ ಅದನ್ನ ಸಾಲ್ವ್ ಮಾಡೋಣ. ಮಿಶಾ ವಾಕ್ಡ್ 7 ಮೀಟರ್. ಹೌದಾ? ಸೊ ಮಿಶಾ ವಾಕ್ಡ್ 7 ಮೀಟರ್. ಸೊ ಇಲ್ಲಿ ಹೆಂಗ್ ಬರೀತಾರಪ್ಪ? ಒಂದು ನಿಮಿಷ. ವಾಕ್ಸ್ ಏನಿದೆ? ನಾರ್ತ್ ಮೀಟರ್ 7 ಇನ್ ನಾರ್ತ್. ಹೌದಾ? ಸೊ ನಾರ್ತ್ ಅಂದ್ರೆ ಮೇಲೆ 7 ಮೀಟರ್. ಕರೆಕ್ಟಾ? ದೆನ್ ಟರ್ನ್ ಲೆಫ್ಟ್ ಟುವರ್ಡ್ಸ್ 15 meters. ಲೆಫ್ಟಿಗೆ 15 meters. ಲೆಫ್ಟ್ ಅಂದ್ರೆ ಇದು, ರೈಟ್ ಅಂದ್ರೆ ಇದು. ಹೌದಾ? ಕರೆಕ್ಟಾ? ಅಂಡ್ ದೆನ್ ಟರ್ನ್ ರೈಟ್. ಹೌದಾ? ಸೊ ಟರ್ನ್ ರೈಟ್ ಅಂದ್ರೆ ಯಾವುದು? ಈ ಕಡೆ ಫೇಸಿಂಗ್ ಇದೆ. ಈಗ ಲೆಫ್ಟ್ ರೈಟ್. ಕರೆಕ್ಟಾ? ಮೇಲೆ ಹೋಗುತ್ತಾ? ಸೊ ಈಗ ನೀವು ಲೆಕ್ಕ ಹಾಕಿ. ನೀವು ಇಲ್ಲಿ ಮೇಲೆ ಹಿಂಗೆ ಹೊಟ್ಟಿದ್ರೆ ನೀವು ಹಿಂಗಿದ್ರೆ ಅವಾಗ ರೈಟ್ ಅಂದ್ರೆ ಏನು? ಮೇಲ್ಗಡೆ ಆಗುತ್ತಲ್ವಾ?
ಲೆಫ್ಟ್ ಅಂದ್ರೆ ಕೆಳಗಡೆ. ಕರೆಕ್ಟಾ? ಸೊ ನೀವು ಅಸ್ಯೂಮ್ ಮಾಡ್ಕೋಬೇಕು ಅವಾಗ. ಈ ಪ್ರಾಬ್ಲಮ್ಸ್ ಅಲ್ಲಿ ನೀವು ಫೇಸಿಂಗ್ ಇಂಪಾರ್ಟೆಂಟ್, ಹೌದಾ? ಸೊ ನೀವು ಯಾವ ಕಡೆ ಹೋಗ್ತಿರ್ತೀರಾ ಅದ್ರ ಮೇಲೆ ಲೆಫ್ಟ್ ಟು ರೈಟ್ ಡಿಸೈಡ್ ಆಗುತ್ತೆ, ಹೌದಾ? ಸೊ ಅಗೇನ್ ಎಷ್ಟು ಕಿಲೋಮೀಟರ್ ಹೋಗ್ತಾನೆ? 9. ಕರೆಕ್ಟಾ? ವಿಚ್ ಡೈರೆಕ್ಷನ್ ಮಿಶಾ ಫೇಸಿಂಗ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್, ಹೌದಾ? ಸೊ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳಿದ್ದಾರೆ, ನಾಟ್ ನೌ ಪ್ರೆಸೆಂಟ್ ಫೇಸಿಂಗ್, ಹೌದಾ? ಪ್ರೆಸೆಂಟ್ ಫೇಸಿಂಗ್ ಕೇಳಿದ್ರೆ ಡೈರೆಕ್ಟ್ ಆಗಿ ನಾರ್ತ್ ಅಂತ ಆನ್ಸರ್ ಮಾಡಿಬಿಡ್ತಿದ್ರಿ. ಕರೆಕ್ಟಾ? ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಇಲ್ಲಿಂದ ಯಾವ ಫೇಸ್ ಅಲ್ಲಿ ಅವನು ಇದಾನೆ ಅಂತ ಹೇಳಿದ್ರೆ, ಹೌದಾ? ಸೊ ಈ ತರ ಹೋಗುತ್ತೆ. ಕರೆಕ್ಟಾ? ಅಂದ್ರೆ ಈ ತರ ಬರಬೇಕು. ಸೊ ಆನ್ಸರ್ ಏನು? ಸೌತ್, ಸೊ ನಾರ್ತ್ ವೆಸ್ಟ್. ಕರೆಕ್ಟಾ? ಕ್ಲಿಯರ್? ಹೌದಾ? ಸೊ ನೆಕ್ಸ್ಟ್ ಕರೆಕ್ಟ್ ಇದೆ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ, ಡೈರೆಕ್ಷನ್ ಫೇಸಿಂಗ್, ಹೌದಾ? ಸೊ ಇದೊಂದು ನೋಡಿ, ರಾಜು ವಾಕ್ಡ್ 90 ಮೀಟರ್ ಟುವರ್ಡ್ಸ್ ಸೌತ್, ಹೌದಾ? 90 ಮೀಟರ್ ಟುವರ್ಡ್ಸ್ ಸೌತ್ ಅಂದ್ರೆ ಕೆಳಗಡೆ. ಕ್ಲಿಯರ್? ಹೌದಾ? ಅಂಡ್ ಮೂವ್ಸ್ 80 ಮೀಟರ್ಸ್ ಟುವರ್ಡ್ಸ್ ಈಸ್ಟ್. ಸೊ ಈಸ್ಟಿಗೆ ಎಷ್ಟು? 80. ಕ್ಲಿಯರ್? ಅಂಡ್ ದೆನ್ ಮೂವ್ಸ್ 50 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್. 50 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್, ಹೌದಾ? and towards north and moved 50 kilometers towards west. ಮತ್ತೆ again 50 kilometers, 90 kilometers, 50 kilometers towards west. Which direction he is facing? Which direction ಅಪ್ಪ? ಯಾವ ಇಲ್ಲಿ ನೋಡಿ, ಯಾವ ಡೈರೆಕ್ಷನ್ ಅಲ್ಲಿ? ವೆಸ್ಟ್ ಅಲ್ವಾ? ಸೊ ಆನ್ಸರ್ ಏನು? ವೆಸ್ಟ್. ಫ್ರಮ್ ದ ಫೇಸಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳಿಲ್ಲ, ಈ ಪ್ರೆಸೆಂಟ್ ಅಲ್ಲಿ ಯಾವ ಫೇಸ್ ಅಲ್ಲಿ ಇದಾನೆ ಅಂತ ಕೇಳಿದ್ರೆ ಅಂದ್ರೆ ವೆಸ್ಟ್. ಕರೆಕ್ಟಾ? ಈ ತರ ಪ್ರಾಬ್ಲಮ್ಸ್ ಇರ್ತವೆ, ಕೇಳುವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಿರ್ತಾರೆ, ಹೌದಾ? ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಾಗ ಅದು ಬೇರೆ ಆಗುತ್ತೆ. ಫ್ರಮ್ ಪ್ರೆಸೆಂಟ್ ಎಲ್ಲಿ ಯಾವ ಫೇಸಿಂಗ್ ಇದೆ ಅಂದ್ರೆ ಯಾವ ಡೈರೆಕ್ಷನ್ ಹೋಗ್ತಾರೋ ಆ ಡೈರೆಕ್ಷನ್ ಆನ್ಸರ್ ಬರುತ್ತೆ, ನಮ್ಗೆ ಗೊತ್ತಾಯ್ತು. ಇನ್ನು ಡೈರೆಕ್ಟ್ ಆಗಿ ಆನ್ಸರ್ ಯಾವ ತರ ಮಾಡೋದು ಅಂದ್ರೆ ಕ್ಲಿಯರ್ ಆಯ್ತಲ್ವಾ ಇದು? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ನೀವು ಡೈರೆಕ್ಟ್ ಒಂದು ನಿಮಿಷ ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ಅವರೇ ಹೇಳಿದ್ದಾರೆ ಆನ್ಸರ್ ಎಷ್ಟು ಬರುತ್ತೆ? ವೆಸ್ಟ್. ಸೊ ಇದು ಇಲ್ಲ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೂ ಇಲ್ಲ, ಡೈರೆಕ್ಟ್ ಆಗಿ ಕೂಡ ಆನ್ಸರ್ ಮಾಡಬಹುದು. ಹೆಂಗಂದ್ರೆ ಅಂಡ್ ಮೂವ್ಸ್ 50 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್ ಅಂತ ಅವರೇ ಹೇಳಿದ್ದಾರೆ. 50 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್ ಅವನೇ ಹೋಗಿದ್ದಾರೆ ಅಂತ ಹೇಳಿದ್ರೆ, ಯಾವ ಫೇಸ್ ಹೋಗಿದ್ದಾರೆ ಅಂದ್ರೆ ವೆಸ್ಟ್ ಫೇಸ್ ಅಲ್ಲೇ ಇರ್ತಾನೆ, ಬೇರೆ ಜಾಗಲಿ ಇರಲ್ಲ ಅಲ್ವಾ? ಈಸಿಯಾಗಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಇದನ್ನ ಇಷ್ಟೆಲ್ಲ ಲೆಕ್ಕ ಮಾಡ್ಕೋದಕ್ಕೆ ಹೋಗೋದ್ಲಿ ನೀವು ಡೈರೆಕ್ಟ್ ಆಗಿ ವಿತಿನ್ 50 ಸೆಕೆಂಡ್ ಒಳಗಡೆ, ಹಾಫ್ ಸೆಕೆಂಡ್ ಒಳಗಡೆ ನೀವು ಆನ್ಸರ್ ಹೇಳ್ಬೋದು, ಹೌದಾ? ಯಾವ ಡೈರೆಕ್ಷನ್ ಹೋಗೋದ ಅಂದ್ರೆ ಅವರೇ ಕೊಟ್ಟಿದ್ದಾರೆ, ಆ ಡೈರೆಕ್ಷನ್ ಇಲ್ಲಿ ಬರೋದು ಬಿಟ್ರೆ ಮುಗಿದೋಯ್ತು, ವೆಸ್ಟ್ ಡೈರೆಕ್ಷನ್. ಕ್ಲಿಯರ್? ಹೌದಾ? ಸೊ ನೆಕ್ಸ್ಟ್ ಪೈಥಾಗರಸ್ ಪ್ರಾಬ್ಲಮ್, ಹೌದಾ? ಸೊ ಪೈಥಾಗರಸ್ ಪ್ರಾಬ್ಲಮ್ಸ್ ನೋಡೋಣ ಹೆಂಗಿದೆ ಅಂತೇಳಿ. ಆದಿತ್ಯ started driving a car from his house. He travels 4 kilometer in south, ಹೌದಾ? ಸೌತಿಗೆ 4 ಕಿಲೋಮೀಟರ್ ಹೋಗಿದ್ದಾನೆ, 4 ಕಿಲೋಮೀಟರ್, ಹೌದಾ? ಅಂಡ್ ಟರ್ನ್ ರೈಟ್ ಲೆಫ್ಟ್ ಟು ರೈಟ್ ಈ ಕಡೆ, ಹೌದಾ? ಟರ್ನ್ ರೈಟ್ 3 kilometers. And which is the shortest distance from his destination, ಹೌದಾ? ಸೊ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದು? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಹಿಂಗ್ ಬರುತ್ತಾ? ಕ್ಲಿಯರಾ? ಹೌದಾ? ಸೊ ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್, ಹೌದಾ? ಈ ತರ ಬಂದಾಗ ನೀವು ಏನ್ ಮಾಡ್ತೀರಾ? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತೀರಾ. ಸೊ ಎಕ್ಸ್ ವೈ ಝಡ್, ಝಡ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸ್ಕ್ವೇರ್ ರೂಟ್, ಹೌದಾ? ಪೈಥಾಗರಸ್ ಥಿಯರಮ್ ನೀವು ಹೈಸ್ಕೂಲಲ್ಲಿ ಕಲ್ತಿದ್ರೆ ಗೊತ್ತಿರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಎಷ್ಟು? 4 ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ವೈ, ಎಕ್ಸ್ ವೈ, ಸಾರಿ ಒಂದು ನಿಮಿಷ, ಎಕ್ಸ್ ವೈ ಝಡ್ ಈಕ್ವಲ್ ಟು 4 kilometers. ಕರೆಕ್ಟ್ ಇದೆ. 4 ಇದು 4 ಕಿಲೋಮೀಟರ್ ಇದೆ, ಎಕ್ಸ್ ಇದು 4 ಕಿಲೋಮೀಟರ್ ಇದೆ, ಪ್ಲಸ್ ವೈ ಎಷ್ಟಿದೆ? 3 ಕಿಲೋಮೀಟರ್. ಎಕ್ಸ್ 4 ಕಿಲೋಮೀಟರ್ ಇದೆಯಾ? ವೈ ಎಷ್ಟಿದೆ? 3 ಕಿಲೋಮೀಟರ್ ಇದೆಯಾ? ಸೊ 4 ಸ್ಕ್ವೇರ್ ಅಂಡ್ 3 ಸ್ಕ್ವೇರ್ ಮಾಡಿ 4 4 16 ಪ್ಲಸ್ 3 9 ಈಕ್ವಲ್ ಟು 25 ಆಯ್ತಾ? ಸೊ ಅದ್ರ ಸ್ಕ್ವೇರ್ ರೂಟ್ ಏನು? 25 5. ಆನ್ಸರ್ ಏನು? 5. ಕ್ಲಿಯರ್? ಇದು ಇನ್ನು ನೆಕ್ಸ್ಟ್ ಇದೇ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀನಿ, ಪಾರ್ಟ್ 2 ದಲ್ಲಿ ಬರುತ್ತೆ, ಹೌದಾ? ಸೊ ಇದು ಪಾರ್ಟ್ 1, ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ಸೊ ಅದರಿಂದ ಬೇಕಾದ್ರೆ ವೇಟ್ ಮಾಡಿ, ಆದಷ್ಟು ಬೇಗ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹೌದಾ?
ಆದಷ್ಟು ಬೇಗ ಸರ್ ವಿಡಿಯೋ ಮಾಡಿ ಪಾರ್ಟ್ 2 100% ಬೇಗ ಮಾಡ್ತೀನಿ. ಸೊ ಇದು ಬೇಸಿಕ್ಸ್, ಹೌದಾ. ಸೊ ಇನ್ನು ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ಬರ್ತವೆ, ನೋಡೋಣ ಪಾರ್ಟ್ 2 ದಲ್ಲಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್. ಇದೇ ತರ ವಿಡಿಯೋಸ್ ಸಲುವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಂಡ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಗೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅದಕ್ಕೆ ಜಾಯ್ನ್ ಆಗಿ. ಡೈಲಿ ನಿಮಗೆ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇದೇ ತರ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡ್ತಾ ಇರ್ತೀನಿ.